ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನನ್ನ ವ್ಲಾಗ್ ಅಬೌಟ್ ಧರ್ಮಸ್ಥಳ. ಯಾಕಂದರೆ ನಾವಿವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮನೆಯಿಂದ 4 o'clock ಹೊರಡಬೇಕು ಅಂತ ಅಂದ್ಕೊಂಡು ರೆಡಿಯೆಲ್ಲ ಆಗಿ ಹೊರಡೋದ್ರೊಳಗೆ 4:30 ಆಗಿತ್ತು. ಸೊ ನಾನು, ಪಪ್ಪ, ಅಮ್ಮನ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳೆಲ್ಲ ಹೋಗಿದ್ವಿ. ನಮ್ಮ ಚಿಕ್ಕಮ್ಮನ ಮಗಳಿಗೆ ಜರ್ನಿ ಅಂದ್ರೇ ಆಗಲ್ಲ, ಫುಲ್ ವಾಮಿಟ್. ಸೊ ಮಧ್ಯ ನಿಲ್ಲಿಸಿ ಹೋಗ್ತಾ ಇದ್ವಿ ನಾವು. ಸೊ ನಾನು ಪಿಂಕ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿದ್ದೆ. ಆ್ಯಂಡ್ ಅದು ನಮ್ಮ ತಮ್ಮ. ಆ್ಯಂಡ್ ಇದು ನಮ್ಮ ಮಮ್ಮಿ. ಅವಳು ಗ್ರೀನ್ ಕಲರ್ ನೋಡಿ ಸ್ಯಾರಿ ಹಾಕಿದ್ದಾಳೆ. ಇದು ನಮ್ಮ ಮಮ್ಮಿ ತಂಗಿ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ ಅವರು. ಇದು ನಮ್ಮ ಪಪ್ಪ. ನೋಡಿ ನಮ್ಮ ಪಪ್ಪನ ಮ್ಯೂಸಿಕ್ ತುಂಬ ಅಂದರೆ ತುಂಬ ಜನ ಫ್ಯಾನ್ಸ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ತುಂಬ ಚೆಂದ ಕೂಡ ಕಾಣಿಸುತ್ತೆ ಆ ಥರ. ನಾನು ಹಾಕಿರೋದು ನಮ್ಮ ಅಮ್ಮನ ಸ್ಯಾರಿ. ಬಟ್ ನೈಟ್ ಐರನ್ ಮಾಡುವಾಗ ಸ್ಯಾರಿ ಸ್ವಲ್ಪ ಸುಟ್ಟೋಯ್ತು. ಅಮ್ಮಂಗೆ ಗೊತ್ತಾದರೆ ಕೊಂದೇ ಬಿಡ್ತಾಳಂತ ನಾವು ಹೇಳಲಿಲ್ಲ. ಐರನ್ ಮಾಡೋಕ್ಕೆ ಹೋಗಿ ಸುಟ್ಟುಬಿಟ್ವಿ ಗೊತ್ತಿಲ್ಲದೆ. ಅಮ್ಮಂಗೆ ಗೊತ್ತಾದರೆ ನನ್ನೇ ಸುಟ್ಟು ಬಿಡ್ತಾಳೆ. ಆಂಟಿ ಪಟ್ ಅಂತ ಐಡಿಯಾ ಮಾಡಿ ಹೊಲಿಗೆ ಹಾಕಿದ್ದಾರೆ. ನಾನು ಬೆಂಗಳೂರು ಹೋಗೋವರೆಗೂ ಇದು ಹೊರದತ್ತಿ ಅಂತ ಯಾರಿಗೂ ಹೇಳೋಂಗಿಲ್ಲ. ಏನಂಟಿ? ಹೇಳಂಗಿಲ್ಲ. ಹೋಗಿ ಊರು ಮುಟ್ಟೋವರೆಗೂ ನನಗೆ ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ, ಸೀರೆ ಮುಟ್ಟೇ ಇಲ್ಲ. ಸನ್ರೈಸ್ ಕೂಡ ಆಗ್ತಾ ಬಂತು. ಸೊ ನಂಗೆ ತುಂಬ ಹಸಿವಾಗಿತ್ತು. ಪಪ್ಪಂಗೆ ಕೂಡ ಹೇಳಿದೆ ನಾನು, ಹಸಿವಾಯಿತು ಪಪ್ಪ ಎಲ್ಲಾದರೂ ನಿಲ್ಲಿಸಿ ಅಂತ. ಹೋಟೆಲ್ ಹುಡುಕ್ತಾ ಹೋದ್ವಿ, ಸಿಕ್ಕಲೇ ಇಲ್ಲ. ಹತ್ರ 10 kilometers. ಹಾಗೆ ಮುಂದ್ಗಡೆ ಒಂದು ಹೋಟೆಲ್ ಸಿಕ್ತು. ಈ ಹೋಟೆಲ್ ತುಂಬ ಚೆನ್ನಾಗಿತ್ತು. ನನಗೆ ಬನ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಬನ್ಸ್ ಆರ್ಡ್ರ್ ಮಾಡಿಕೊಂಡೆ. ಪಪ್ಪ ಅವರು ಎಲ್ಲ ತಿಂಡಿ ಆರ್ಡ್ರ್ ಮಾಡ್ಕೊಂಡು ತಿಂದರು. ಹಾಗೆ ನೋಡ್ತಾ ನೋಡ್ತಾ ಧರ್ಮಸ್ಥಳದ ಮಹಾದ್ವಾರ ಕೂಡ ಬಂತು. ಧರ್ಮಸ್ಥಳ ಅಂದ ಕೂಡಲೇ ನೆನಪಾಗೋದು ಸೌಜನ್ಯ ವಿಷಯನೇ. ಸೊ ನನ್ನ ಪ್ರಕಾರ ಯಾರೇ ಧರ್ಮಸ್ಥಳಕ್ಕೆ ಹೋದರೂ ಫಸ್ಟು ಬೇಡ್ಕೊಳ್ಳೋದು ಅವಳಿಗೋಸ್ಕರ, ಅವಳಿಗೊಂದು ನ್ಯಾಯ ಸಿಗಲಿ ಅಂತ. ಧರ್ಮಸ್ಥಳದ ಮಂಜುನಾಥ ಯಾಕಿನ್ನೂ ಇಷ್ಟು ಕಾಯಿಸ್ತಾ ಇದ್ದಾನೆ ಅವಳಿಗೊಂದು ನ್ಯಾಯ ಕೊಡಿಸೋಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲರಿಗೂ ಒಂದು ಹೋಪ್ಸ್ ಇದೆ, ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ಕೃತ್ಯ ಮಾಡಿದವ್ರು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವತ್ತಲ್ಲ ನಾಳೆ ಆಗೇ ಆಗುತ್ತೆ ಅನ್ನೋ ಭರವಸೆ ಇದೆ. ಇಲ್ಲೇನು ವಿಡಿಯೋ ನೋಡ್ತಾ ಇದ್ದೀರಾ? ಸೊ ಇದು ಸೌಜನ್ಯ ಓದಿರೋ ಕಾಲೇಜ್. ಸೊ ಅವಳು ಇದೇ ಕಾಲೇಜ್ ಮುಗಿಸ್ಕೊಂಡು ಅವತ್ತು ಮನೆಗೆ ಹೋಗ್ತಾ ಇದ್ದಿದ್ದು. ನಾವು ಕೇಳಿರೋ ಪ್ರಕಾರ ಅವಳಿಗಾಗಿರೋ ಚಿತ್ರಹಿಂಸೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಂಥದ್ರಲ್ಲಿ ಅವಳದನ್ನೆಲ್ಲ ಹೇಗೆ ಎದುರಿಸಿರ್ಬೋದು? ನಾವೆಲ್ಲ ಕೇಳ್ಕೊಳ್ಳೋದೊಂದೇ, ಅವಳಿಗೊಂದು ನ್ಯಾಯ ಸಿಗಬೇಕು ಅಂತ ಅಷ್ಟೇ. ದಿನೇ ರೇಪ್ ಕೇಸೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಈ ಮೂಲಕ ನಾ ಹೇಳೋದೇನೆಂದರೆ, ಹುಡುಗಿರು ಎಷ್ಟು ಸೇಫ್ ಆಗಿದ್ರೂ ಸಾಕಾಗಲ್ಲ. ನಿಮ್ಮ ಜಾಗೃತಿಯಲ್ಲಿ ನೀವಿರಿ, ಯಾರನ್ನು ನಂಬಕ್ಕೆ ಹೋಗಬೇಡಿ. ಆ್ಯಂಡ್ ಈ ಪ್ಲೇಸ್ ನೋಡ್ತಾ ಇದ್ದರೆ ಫುಲ್ ಕಾಡಿದೆ. ಇಲ್ಲಿ ಒಳಗೆ ಯಾರನ್ನು ಕರ್ಕೊಂಡು ಹೋದ್ರೂ ಗೊತ್ತಾಗಲ್ಲ, ಅಷ್ಟು ಫುಲ್ ಒಂಥರ ಕಾಡು ಥರ ಇತ್ತು. ಇದು ಸೌಜನ್ಯ ಮನೆಗೆ ಹೋಗುವ ದಾರಿ. ನಾನು ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೌಜನ್ಯ ಮನೆಗೆ ದಾರಿ ಅಂತ. ನೋಡ್ತಾ ಧರ್ಮಸ್ಥಳ ಬಂದೇ ಬಿಡ್ತು. ಆ್ಯಂಡ್ ಈ ಮುಡಿ ಕೊಡೋರಿಗೆಲ್ಲ ಒಂದು ಪ್ಲೇಸ್ ಇತ್ತು, ನಾನು ಅದರ ವಿಡಿಯೋ ಮಾಡಿದ್ದೀನಿ. ಸೊ ಮುಡಿ ಕೊಡೋರೆಲ್ಲ ಅಲ್ಲಿ ಹೋಗಿ ಮುಡಿ ಕೊಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ತಾರೆ. ಹಾಗೆ ಕಾರ್ ಪಾರ್ಕ್ ಮಾಡೋಣ ಅಂತ ಪಾರ್ಕಿಂಗ್ ಪ್ಲೇಸ್ ಹುಡುಕ್ತಾ ಇದ್ವಿ. ಆ್ಯಂಡ್ ಪಾರ್ಕಿಂಗ್ ಪ್ಲೇಸ್ ಕೂಡ ಸಿಕ್ತು. ನಂತರ ಪಾರ್ಕ್ ಎಲ್ಲ ಮಾಡಿ ಟೆಂಪಲಿಗೆ ಹೊರಟ್ವಿ. ನಾನು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗದೆ ತುಂಬ ಟೈಮ್ ಆಗಿತ್ತು. ನಾನು ಸಣ್ಣವಳಿದ್ದಾಗ ಬಂದಿದ್ದೆ. ಸೊ ಇದನ್ನೆಲ್ಲ ನೋಡಿ ನಾನು ಸಣ್ಣವಳಿದ್ದಾಗ ಬಂದಿದ್ದೆಲ್ಲ ನೆನಪಾಯಿತು. ಒಳಗೆ ಸುತ್ತಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ನನಗೆ ಎಲ್ಲ ದೇವಸ್ಥಾನದಲ್ಲೂ ಒಂದು ಸಿಸ್ಟಮ್ ಇಷ್ಟ ಆಗಲ್ಲ. ಏನಂತ ಹೇಳಿದ್ರೆ, ದುಡ್ಡು ಕೊಟ್ಟರೆ ಸ್ಪೆಷಲ್ ಎಂಟ್ರಿ. ಈ ಮಿಡಲ್ ಕ್ಲಾಸ್ ಜನ ಆಗಲಿ, ಇಲ್ಲ ಸ್ವಲ್ಪ ಬಡವರೇ ಆಗಲಿ, ಅವರೆಲ್ಲ ದುಡ್ಡು ಕೊಟ್ಟು ಹೋಗೋಕೆ ಅಷ್ಟು ಇಷ್ಟಪಡಲ್ಲ. ಬಟ್ ಈ ಥರ ಸಿಸ್ಟಮ್ ಏನಕ್ಕೆ ಬಂತು? ಈಗ ಓಕೆ, ಓಲ್ಡ್ ಪೀಪಲ್ಸ್ ಎಲ್ಲ ಆದರೆ ಅವ್ರಿಗೋಸ್ಕರ ಒಂದು ಸಪ್ರೇಟ್ ಲೈನ್ ಇದ್ದರೆ ಓಕೆ. ಆದರೆ ಈ ಥರ ದುಡ್ಡು ಕೊಟ್ಟರೆ ಫಸ್ಟು ದೇವ್ರ ದರ್ಶನ, ಇಲ್ಲಾಂದರೆ ಲೈನಲ್ಲಿ ಕಾಯಬೇಕು. ಸಿಸ್ಟಮ್ ನನಗೇನು ಸರಿ ಅನಿಸಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಟೆಂಪಲಲ್ಲಿ ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಕುತ್ಕೊಳ್ಳೋ ವ್ಯವಸ್ಥೆ ಇದೆ. ದೇವ್ರದ್ದು ದರ್ಶನದ ಬಾಗಿಲು ಓಪನ್ ಆಗೋವರೆಗೂ ಅಲ್ಲೆಲ್ಲರನ್ನೂ ಕೂರಿಸಿರ್ತಾರೆ. ಇದೇ ಥರ ತುಂಬ ಹಾಲ್ಗಳಿದ್ವು. ಇದೊಂದು ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಎಲ್ಲ ಲೈನಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಇತ್ತು ಮೊದಲು. ಎಲ್ಲ ಹೋಗ್ಬಿಟ್ಟು ಲೈನಲ್ಲಿ ಕುತ್ಕೊತಾ ಇದ್ದರು. ಇವಾಗ ಕುತ್ಕೊಳ್ಳೋಕ್ಕಂತಲೇ ಒಂದು ಹಾಲ್ ಮಾಡಿದ್ದಾರೆ. ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಹೆಲ್ಪ್ ಆಗುತ್ತೆ.
ನಾವು ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ತುಂಬ ಅಂದರೆ ತುಂಬ ನಿದ್ದೆ ಇತ್ತು ಕಣ್ಣಲ್ಲಿ. ಆ್ಯಂಡ್ ಪಪ್ಪಂಗೆ ಕೂಡ ತುಂಬ ಟಯರ್ಡ್ ಆಗಿತ್ತು. ನಾವು ಒಂದು 9:30ಗೆ ಈ ಹಾಲ್ ಎಂಟ್ರಿ ಆದ್ವಿ. ಟಿಲ್ 10:30 ವೇಟ್ ಮಾಡಿದ್ವಿ. ಕುತ್ಕೊಳ್ಳೋಕೆ ಜಾಗ ಇರೋದ್ರಿಂದ ಅಷ್ಟೇನು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಬಟ್ ಪಪ್ಪ ಸ್ವಲ್ಪ ನಿದ್ದೆ ಮಾಡಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಹಾಗೆ ಹಿಂದೆ ನೋಡಿದರೆ ಮಮ್ಮಿ ಕೂಡ ನಿದ್ದೆ ಮಾಡ್ತಾಯಿದ್ರು. ಅಂದರೆ ಬೆಳಗ್ಗೆ 4 o'clock ಹೊರಟಿರೋದ್ರಿಂದ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಎಲ್ರಿಗೂ. ಈ ಥರ ತುಂಬ ಹಾಲ್ ಇರೋದ್ರಿಂದ ಒಂದೊಂದೇ ಹಾಲವ್ರನ್ನ ಟೆಂಪಲಿಗೆ ಬಿಡ್ತಾಯಿದ್ರು. ಆ್ಯಂಡ್ ಫೈನಲಿ ನಮ್ಮ ಹಾಲವ್ರನ್ನ ಬಿಡೋ ಟೈಮ್ ಬಂತು. ಬಟ್ ಒಂದೊಂದು ಹಾಲಲ್ಲಿ 4 ಸೆಕ್ಷನ್ ಇರುತ್ತೆ. ಒಂದೊಂದೇ ಸೆಕ್ಷನ್ ಅವ್ರನ್ನ ಬಿಡ್ತಾರೆ. ನಾವು ಕೂಡ ಹೊರಟ್ವಿ. ಲೈನ್ ತುಂಬ ಅಂದರೆ ತುಂಬ ದೊಡ್ಡದಿತ್ತು. ನಾನಲ್ಲಿ ಝೂಮ್ ಹಾಕಿ ತೋರಿಸಿದ್ದೀನಿ ನೋಡಿ. ಅದಕ್ಕಿಂತ ಇನ್ನೂ ಮುಂದೆ ಹೋಗೋದಿತ್ತು. ನಾವು ಮೆಲ್ಲ ಹೋಗ್ತಾ ಇದ್ವಿ. ನಾವು ನಿಂತಿರೋ ಲೈನಲ್ಲಿ ಏಜ್ ಆದವ್ರು ಕೂಡ ಇದ್ದರು, ಸಣ್ಣ ಮಕ್ಕಳು ಕೂಡ ಇದ್ದರು. ಸೊ ಆ ಕಡೆ ಇರೋದು ಸ್ಪೆಷಲ್ ಎಂಟ್ರಿ, ನಮ್ಮದು ನಾರ್ಮಲ್ ಎಂಟ್ರಿ. ಅವ್ರಿಗೆ ಕುತ್ಕೊಳ್ಳೋ ವ್ಯವಸ್ಥೆ ಕೂಡ ಇತ್ತು. ಮಧ್ಯ ಅಲ್ಲಿ ಸುಸ್ತಾದರೆ ಕುತ್ಕೊಂಡು ಮತ್ತೆ ಎದ್ದು ಹೊರಡ್ಬೋದಿತ್ತು. ದೇವಸ್ಥಾನದೊಳಗೆ ಎಂಟ್ರಿ ಆಯಿತು. ಸೊ ರಜೆ ಇರೋದ್ರಿಂದ ದೇವಸ್ಥಾನ ಒಂದು ಸ್ವಲ್ಪ ರಶ್ ಇತ್ತು. ಒಳಗಡೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ದೇವ್ರು ನೋಡ್ಕೊಂಡು ಹೊರಗೆ ಬಂದ್ವಿ. ಇದು ಚಿನ್ನ ಮತ್ತು ಬೆಳ್ಳಿಯ ರಥ. ನಾವು ಬೇಗ ಬಂದಿರೋದ್ರಿಂದ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಧರ್ಮಸ್ಥಳದಲ್ಲಿ ಊಟ ಮಾಡಲಿಲ್ಲ, ಮತ್ತು ಸುಬ್ರಹ್ಮಣ್ಯದಲ್ಲಿ ದರ್ಶನ ಲೇಟ್ ಆಗುತ್ತೇನೋ ಅಂತ. ಎಲ್ಲರೂ ತುಂಬ ಟಯರ್ಡ್ ಆಗಿದ್ವಿ ಧರ್ಮಸ್ಥಳದಲ್ಲಿ ಲೈನಲ್ಲಿ ನಿಂತು. ನಾವು ಆ್ಯಕ್ಚುಲಿ ಹೋಗಬೇಕಾಗಿರೋದು ಸುಬ್ರಹ್ಮಣ್ಯಕ್ಕೇ. ಯಾಕಂದರೆ ಪಪ್ಪ ಟೆಂಪಲಿಗೆ ಬರ್ತೀನಿ ಅಂತ ಹೇಳ್ಕೊಂಡಿದ್ರಂತೆ. ನಾವು ಹೋಗ್ತಾ ಇದ್ದಿದ್ದ ದಾರಿ ಕೂಡ ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರ್ಬೋದು, ಹೊಳೆ ಇದೆ, ಹಾಗೆ ಫುಲ್ ಗ್ರೀನರಿ ಕೂಡ ಇದೆ. ಚೆನ್ನಾಗಿತ್ತು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋವಾಗ. ಅಂತೂ ಇಂತೂ ಸುಬ್ರಹ್ಮಣ್ಯ ಕೂಡ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇಲ್ಲೂ ಕೂಡ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ಡಬಲ್ ರಶ್ ಇತ್ತು ಆ್ಯಕ್ಚುಲಿ. ಆ್ಯಂಡ್ ದೇವ್ರ ಪ್ರಸಾದ ಅಲ್ಲ, ಅದು ಊಟ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ದೇವ್ರ ಪ್ರಸಾದ ಎಲ್ಲ ಊಟ ಮಾಡಿ ಹೊರಟ್ವಿ. ನಾವು ಬರೋವಾಗ ಫುಲ್ ಬಿಸಿಲಿತ್ತು. ಬಟ್ ಇವಾಗ ನೋಡಿ ಫುಲ್ ಮೋಡ ಆಗಿಬಿಟ್ಟಿದೆ. ಆ್ಯಂಡ್ ಮಳೆ ಕೂಡ ತುಂಬ ಜೋರಾಗಿ ಬಂತು. ನೋಡ್ತಾ ಇರ್ಬೋದು, ಮಳೆ ಶುರು ಆಯಿತು ಆಲ್ರೆಡಿ ನಾವು ಅಲ್ಲಿಂದ ಹೊರಡುವಾಗ. ಸೊ ನಾವು 2 ಟೆಂಪಲ್ಗೆ ಹೋಗೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಮಳೆ ಕೂಡ ನಿಲ್ತು. ಆ್ಯಂಡ್ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಲಿ ಈ ಸೋಡಾ ಶಾಪ್ ತುಂಬ ಇತ್ತು. ಸೊ ಅದೊಂದು ಕುಡಿಬೇಕು ಅಂತ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ಟ್ರೆಂಡಿಂಗ್ ಇದೆ ಇವಾಗ. ಆ್ಯಂಡ್ ಅಲ್ಲೇ ಒಂದು ಶಾಪಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನು ಕೂಡ ಕುಡಿದ್ವಿ. ಅದು ವೀಡಿಯೋ ಮಾಡಿದ್ದೀನಿ. ನಾವು ನೆಕ್ಸ್ಟ್ ಹೋಗಿರೋದು ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ. ಆ್ಯಂಡ್ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ನಾವೇನಾದರೂ ದೇವ್ರ ಹತ್ರ ಬೇಡ್ಕೊಂಡು ಅದು ಈಡೇರಿದ್ರೆ ಇಲ್ಲಿ ಹೋಗಿ ಗಂಟೆ ಕಟ್ತಾರೆ. ಆ್ಯಂಡ್ ಇಲ್ಲಿ ಏನೇ ಬೇಡ್ಕೊಂಡ್ರೂ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಂಟೆಗಳಿದೆ ಅಂತ. ಹಾಗೆ ಅಷ್ಟು ಕೋರಿಕೆಗಳು ಈಡೇರಿದೆ ಅಂತಲೇ ಲೆಕ್ಕ. ಈ ದೇವ್ರಿಗೆ ಗರ್ಭಗುಡಿ ಕಟ್ಟಿಲ್ಲ, ಇದು ಓಪನ್ ಪ್ಲೇಸಲ್ಲೇ ಇದೆ. ಆ್ಯಂಡ್ ಪ್ಲೇಸ್ ಕೂಡ ಫುಲ್ ಪೀಸ್ಫುಲ್ಲಾಗಿತ್ತು. ಅಲ್ಲಿ ಕಟ್ಟಿರೋ ಗಂಟೆಗಳನ್ನೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ಲ ವಿಶಸ್ ಈಡೇರುತ್ತೆ ಅಂತ. ಹಾಗೆ ನಾನು ನಂದು 2-3 ವಿಶಸ್ಸನ್ನು ದೇವ್ರಿಗೆ ಹೇಳಿ ಬಂದಿದ್ದೀನಿ. ಇಫ್ ಏನಾದರೂ ಅದೆಲ್ಲ ಆದರೆ ನಾನು ಗಂಟೆ ಕಟ್ಟಿ ಬರ್ತೀನಿ ನೆಕ್ಸ್ಟ್ ಹೋಗಿಬಿಟ್ಟು. ದೇವ್ರ ಹತ್ರ ಎಷ್ಟೇ ಬೇಡ್ಕೊಂಡ್ರು ನಮ್ಮ ಪ್ರಯತ್ನವೂ ತುಂಬ ಇಂಪಾರ್ಟೆಂಟ್. ಯಾವ್ದಾದ್ರು ಕೆಲಸ ಆಗಬೇಕಾದ್ರೆ ನಮ್ಮ 100% ಕೂಡ ನಾವು ಕೊಡಲೇಬೇಕು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸೂರ್ಯ ಟೆಂಪಲ್ಗೆ. ಸೊ ಧರ್ಮಸ್ಥಳಕ್ಕೆ ಹೋದವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೂ ಹೋಗ್ತಾರೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ನಾವೇನಾದರೂ ಬೇಡ್ಕೊಂಡು ಅದು ಈಡೇರಿದ್ರೆ ಇಲ್ಲಿ ಮಣ್ಣಿನ ಮೂರ್ತಿ ಕೊಡ್ತಾರೆ. ಈ ಟೆಂಪಲಲ್ಲಿ ನಾನು ನನಗೊಂದು ಬೈಕ್ ತೊಗೋಬೇಕು, ಇಲ್ಲ ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡು ಅದು ಈಡೇರಿದ್ರೆ ಇಲ್ಲಿ ನೋಡಿ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಸಣ್ಣದೊಂದು ಮೂರ್ತಿ ಇರುತ್ತೆ, ಅದೆಲ್ಲ ನಾವು ಇವಾಗ ಏನು ಕೇಳ್ಕೊಂಡ್ರು ಅಲ್ಲೊಂದು ಮೂರ್ತಿ ಇರುತ್ತೆ. ಸೊ ಆ ಬೈಕಿದೊಂದು ಸಣ್ಣದೊಂದು ಮೂರ್ತಿ ತೊಗೊಳೋದು, ಇಲ್ಲ ಒಂದು ಮನೆದು ಸಿಗುತ್ತೆ ಅಲ್ಲಿ ಮೂರ್ತಿ. ಸೊ ಅದನ್ನೆಲ್ಲ ತೊಗೊಂಡು ದೇವ್ರಿಗೆ ಹಣ್ಣು ಕಾಯಿ ಮಾಡುವಾಗ ಆ ಮೂರ್ತಿನ ಕೂಡ ಇಟ್ಕೊಡ್ತಾರೆ. ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ಲಾಸ್ಟ್ ಟೈಮ್ ಕೂಡ ಅಮ್ಮ ಬಂದಾಗ ಇಲ್ಲಿ ಬೇಡ್ಕೊಂಡಿದ್ರಂತೆ. ಸೊ ಅದು ಈಡೇರಿರೋದ್ರಿಂದ ನಾವು ಒಂದು ಮಣ್ಣಿನ ಮೂರ್ತಿ ಕೊಟ್ವಿ. ಆ್ಯಂಡ್ ಆ ಮಣ್ಣಿನ ಮೂರ್ತಿ ಎಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ, ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನು ಈ ಪ್ಲೇಸಲ್ಲಿ ಇಡ್ತಾರೆ.
ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ನಿಮಗೆಲ್ಲ ತೋರಿಸೋಣ ಅಂತ ನಾನೊಂದು ಸಣ್ಣ ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. ಅಲ್ಲಿ ಎಲ್ಲ ರೀತಿಯ ಮೂರ್ತಿಗಳಿದ್ವು. ಮನೆಯದಾಗಲಿ, ಮಕ್ಕಳದ್ದು, ತೊಟ್ಲು, ಬುಕ್, ಪೆನ್, ಕಾರು, ಎಲ್ಲ ಥರದ್ದು ಮೂರ್ತಿಗಳಿದ್ವು. ನೀವಿಲ್ಲಿ ನೋಡ್ತಾ ಇರೋದೆಲ್ಲ ಸಣ್ಣ ಸಣ್ಣ ಮೂರ್ತಿಗಳು. ಅಂತೂ ಇಂತೂ 4 ದೇವಸ್ಥಾನಕ್ಕೆ ಹೋಗಿ ಎಲ್ಲ ಟೆಂಪಲ್ ರನ್ ಎಲ್ಲ ಮುಗಿಸಿ ನಾವು ಹೊರಟ್ವಿ. ಹಾಗೆ ಬರ್ತಾ ಇರುವಾಗ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಅಲ್ಲೇ ಇರೋ ಹೋಟೆಲಿಗೆ ನಿಲ್ಲಿಸಿ ಕಾಫಿ ಟೀ ಮತ್ತು ಬಜ್ಜಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಹಾಗೆ ಕುಡಿದು ಒಂದು ಸ್ವಲ್ಪ ರಿಫ್ರೆಶ್ ಆಯಿತು. ಇವತ್ತಿನ ಈ ವ್ಲಾಗ್ ನಾನಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.